ಸೊ ಇನ್ನೊಂದೇನೆಂದರೆ ಬಾಗಲಕೋಟದಲ್ಲಿ ನಾವು ಪ್ರತ್ಯೇಕವಾಗಿ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಈವನ್ ಸಿನಿಮಾ ಸೆಲೆಬ್ರಿಟೀಸ್ನು ಹರೀಶ್ ಅವರು ಅವರಿಂದನೂ ಕೊಟ್ಟಿದ್ದಾರೆ, ಬೈಟ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಅದರ ಪ್ರಾಮುಖ್ಯವಾದ ಒಂದು ಮುಖ್ಯವಾದ ಕಾರ್ಯಕ್ರಮ ಆಗಿದ್ದಕ್ಕೋಸ್ಕರ ಧ್ಯಾನ ಕಾರ್ಯಕ್ರಮ ಅಂದರೆ ಯಾರಾದರೂ ಸ್ಪಂದಿಸ್ತಾರೆ ಅಷ್ಟೇ. ನಾವೇ ಸ್ಪಂದಿಸಿಲ್ಲ ಅಂದರೆ ಇಷ್ಟೆಲ್ಲ ತಿಳ್ಕೊಂಡು ಅದೆಷ್ಟು ವಿಚಿತ್ರವಿದೆ ನೋಡಿ. ವಿಚಿತ್ರ ಎಸ್ ಮತ್ತು ಗುರುಜಿ. ಆಶ್ಚರ್ಯ, ವಿಚಿತ್ರ ಮತ್ತು ಆಶ್ಚರ್ಯ ಎರಡಾಗತ್ತೆ. ಬೇರೆಯವರು ಅವ್ರಿಗೆ ಎಷ್ಟು ಜಾಸ್ತಿ ಗೊತ್ತಿಲ್ಲ. ಹರೀಶ್ ಅವರು ಅವರ ಫ್ರೆಂಡ್ಸ್ ಆಗಿದ್ದಕ್ಕೂ ಹೇಳಿರ್ತಾರೆ ಈ ಥರ ಕಾರ್ಯಕ್ರಮ ಅಂದರೆ ಧ್ಯಾನ ಅಂದರೆ ಸ್ಪಂದಿಸ್ತಾರೆ. ಅದೇ ಬೇರೆದು ಅವ್ರಿಗೆ ಹೇಳಿ ಒಂದು ಯಾವುದೋ ಪ್ರಾಡಕ್ಟ್ ಇದೆ ಇನ್ನೊಂದು ಅಂದರೆ ಅವ್ರು ಬರೋದಿಲ್ಲ, ದುಡ್ಡು ಕೊಟ್ಟರೆ ಬರೋದು ಅವರು. ನಮ್ಮ ಧ್ಯಾನ ಕಾರ್ಯಕ್ರಮ ಅಂದರೆ ಯಾರಾದರೂ ಸ್ಪಂದಿಸ್ತಾರೆ, ಅದಕ್ಕೂ ಬೈಟ್ಸ್ ಕೊಟ್ಟಿದ್ದಾರೆ ಅವರು. ಅದೆಲ್ಲ ಫಾರ್ವರ್ಡ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಅಲ್ಲಿ ರಾಜಶೇಖರ್ ಸರ್ ಅವರು ಬಾಗಲಕೋಟಲ್ಲಿ ನಿನ್ನೆ ಒಂದು ಫೋಟೋಸ್ ಎಲ್ಲ ನೋಡಿದ್ವಲ್ಲ, SR ಪಾಟೀಲ್ ಅಂತ ಮಾಜಿ ಸನ್ಮಾನ್ಯ ಮಂತ್ರಿವರಿಗಳು, ಅವರು SR ಪಾಟೀಲ್ ಅಂತ ಅವರು ಸಹ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಪ್ರಧಾನ ಒಂಥರ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಅನೇಕರಿದ್ದಾರೆ ಅಲ್ಲಿ. ಆಯ್ತಾ, MLA ಆಗ್ಬೋದು, ಸ್ವಾಮೀಜಿಗಳು, ಮತ್ತು MP, ಮೆಂಬರ್ ಆಫ್ ಪಾರ್ಲಿಮೆಂಟು, ತುಂಬ ವಿಶೇಷ ವ್ಯಕ್ತಿಗಳು, ವಿಶೇಷ ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ. ಯಾಕಂದರೆ ವಿಶ್ವ ಧ್ಯಾನ ದಿನ ಅದು. ಆಯ್ತಾ, ಅದಕ್ಕಿಂತ ದೊಡ್ಡ ದಿನ ಏನಿಲ್ಲ. ಯಾಕಂದರೆ ಈಗ ಕೆಲವೇ ವರ್ಷಗಳಲ್ಲಿ, ಕೆಲವೇ ಇಯರ್ಸಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟು ವಿಧ್ವಂಸ ಆಗುವಂಥ ಅವಕಾಶ ಇದೆ ಅಂತ. ಭೂಮಿ ಮೇಲೆ ಈ ಭೂಕಂಪಗಳ ತೀವ್ರತೆ ಆಗ್ಬೋದು, ಸುನಾಮಿಗಳ ತೀವ್ರತೆ, ಈ ಮಳೆ ಹೆಚ್ಚು, ಆಮೇಲೆ ಒಂಥರ ಆ, ಆಹಾರದ ಕೊರತೆ, ಎಲ್ಲಿ ನೋಡಿದ್ರು ಏನು ನೋಡಿ ಎಲ್ಲ ಸಮಸ್ಯೆಗಳೇ, ಎಲ್ಲ ಸಮಸ್ಯೆಗಳೇ. ಒಂದು ಮಾತ್ರ ನಾವು ಅನ್ಕೊಂಡಿರೋ ಪ್ರಕಾರ, ಅಂದರೆ ನಾವೆಲ್ಲ ಅನ್ಕೊಂತೀವಿ ಅಂದರೆ ಟೆಕ್ನಾಲಜಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ, ಮೊಬೈಲ್ ಬಂತು, ಸಣ್ಣ ಸಣ್ಣ ಮೊಬೈಲ್ಸ್ ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ತುಂಬ ಬೆಳವಣಿಗೆ ಆಗಿದೆ ಅಂತ ಅನ್ಕೋಬೋದು ಅಲ್ವಾ. ದೊಡ್ಡ ದೊಡ್ಡ ಕಟ್ಟಡಗಳು ಬರ್ತಾ ಇದೆ, ಆ, ದೊಡ್ಡ ದೊಡ್ಡ ಹೈರೇಜ್ ಬಿಲ್ಡಿಂಗ್ಸು. ಸೊ ಈ ರೀತಿಯಲ್ಲಿ ಹೋದರೆ ಸಾಂಕೇತಿಕ ಆ, ವೃದ್ಧಿ ಅನ್ನೋದು ನಮ್ಮ ವೃದ್ಧಿ ಅಂದ್ಕೊಂಡು ನಾವು ತುಂಬ ಒಂಥರ ಸಂತೋಷ ಪಡ್ತಾ ಇದ್ವಿ. ಅದೆಲ್ಲ ಸಾಂಕೇತಿಕ ವೃದ್ಧಿ, ನಿಮ್ಮ ವೃದ್ಧಿ ಅಲ್ಲೇ ಅಲ್ಲ, ಅದು ನಿಮ್ಗೆ ಸಂಬಂಧ ಇಲ್ಲ ವಿಷಯ ಅದು. ಸಾಂಕೇತಿಕ ವೃದ್ಧಿ ಅಂದರೆ ಒಂದು ಟೆಕ್ನಾಲಜಿ. ಅದು ಟೆಕ್ನಾಲಜಿ ಅಂದರೆ ನಿಮಗೆ ನೀವು ಮಾಡೋವಂಥ ಕೆಲಸಗಳೇ ಸುಧಾರ ಮಾಡೋಕ್ಕೆ, ಮಾಡೋವಂಥ ಕೆಲಸಗಳು ಈಸಿ ಆಗೋಕ್ಕೆ ಅಷ್ಟೇ. ಬಿಟ್ಟರೆ ಅದು ನಿಮ್ಮ ಡೆವಲಪ್ಮೆಂಟ್ ಅಲ್ಲ, ಅದು ನೆನ್ಪಿಟ್ಕೊಳ್ಳಿ. ನಿಮ್ಮ ಡೆವಲಪ್ಮೆಂಟ್ ಅಂದರೆ ನಿಮ್ಮ ಒಳಗಡೆ ಇರುವಂಥ ಆಂತರಿಕ ಡೆವಲಪ್ಮೆಂಟ್ ನಿಮ್ಮ ಡೆವಲಪ್ಮೆಂಟ್. ಬಹುಶಃ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿ ನೋಡಿದರೆ ಪ್ರೇಮ, ಕರುಣ, ಶಾಂತಿ, ಆ, ಮತ್ತೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಅಲ್ವಾ, ಇಂಥವೆಲ್ಲ ಒಳ್ಳೆಯ ಲಕ್ಷಣಗಳು ನಿಮ್ಮಲ್ಲಿ ವೃದ್ಧಿ ಅಂತ ಹೇಳ್ಬೋದು. ಮಾನವ ಕುಲಕ್ಕೆ, ಮಾನವ ಸಮಾಜ ವೃದ್ಧಿ ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ಏನೇ ಸ್ಟೇಟ್ ಡೆವಲಪ್ಮೆಂಟ್ ಆದ್ರೂ ಆಚೆ ಕಡೆ ಅದೇ ನಿಮ್ಮ ಡೆವಲಪ್ಮೆಂಟ್ ಅಲ್ಲೇ ಅಲ್ಲ. ಆ ಥರ ಆಗಿದ್ದಿದ್ರೆ ಅಮೆರಿಕ ಮತ್ತು ಇನ್ನೊಂದು ದೇಶ, ಮತ್ತು ಯಾವುದು ರಷ್ಯಾ ಮತ್ತು ಉಕ್ರೇನು ಯಾಕೆ ಹೋರಾಡಬೇಕಿದ್ದು ಇಬ್ಬರು? ಯಾರು ಯುದ್ಧ ಮಾಡ್ಕೋಬೇಕು? ಯಾಕೆ ಯುದ್ಧ ಮಾಡ್ಕೋಬೇಕು? ಅವ್ರಲ್ಲಿ ನಿಜವಾದ ಡೆವಲಪ್ಮೆಂಟ್ ಆಗಿದ್ರೆ ಅವ್ರು ಯಾಕೆ ಇಬ್ಬರು ಯುದ್ಧ ಮಾಡ್ಕೋಬೇಕು? ಎಷ್ಟು ಸಾಮಾನ್ಯ ಜೀವಿಗಳು, ಸಾಮಾನ್ಯ ಮಾನವಗಳು, ಸಾಮಾನ್ಯ ವಿಧ ವಿಧ ಜಂತುಗಳೆಲ್ಲ ಎಷ್ಟು ಸತ್ತೋಗ್ತದೆ ಇಲ್ಲಿ. ಅದು ಅರ್ಥ ಆಗ್ತಾ ಇದೆಯಾ? ಆ ರೀತಿಯಲ್ಲಿ ರಷ್ಯಾ ಉಕ್ರೇನು ಇಬ್ರು ಹೋರಾಡ್ತಾರೆ, ಇಬ್ರು ಯುದ್ಧ ಮಾಡ್ಕೊತಾರೆ. ಆ ಕಡೆ ಇಜ್ರಾಯೇಲು ಪಾಲಸ್ತೀನ, ಇಜ್ರಾಯೇಲು ಇರಾನು, ಇವೆಲ್ಲ ಎಷ್ಟು ವಿಧ್ವಂಸ ಮಾಡ್ಕೊತಾ ಇವೆ. ಇನ್ನು ಪಾಕಿಸ್ತಾನ ಇವೆಲ್ಲ ನೋಡ್ತಾ ಇದೆಯಲ್ಲ. ಇವೆಲ್ಲನೂ ಆಗ್ತಾ ಇದೆ ಅಂತಂದ್ರೆ ಮಾನವನ ನಿಜವಾದ ಡೆವಲಪ್ಮೆಂಟು ಅಲ್ಲಿ ಏನು ಆಗೇ ಇಲ್ಲ. ಮಾನವ ಸಮಾಜದಲ್ಲಿ ಬೇಕಾಗಿರುವಂಥ ಡೆವಲಪ್ಮೆಂಟ್ ಏನೂ ಆಗಿಲ್ಲ, ಅಭಿವೃದ್ಧಿ ಸಾಧಿಸಿಲ್ಲ ನಾವು. ನಾವು ನಕಾರಾತ್ಮಕ ಕಡೆ ಹೆಚ್ಚು ಪ್ರಯಾಣ ಆಗ್ತಾ ಇದೆ. ಆಯ್ತಾ, ಇವೆಲ್ಲನೂ ನಾವು ಸ್ವಲ್ಪನ ಸರಿಪಡಿಸಬೇಕಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅದು ವಿಶ್ವ ಧ್ಯಾನ ದಿನ ಮುಖಾಂತರ ಆಗತ್ತೆ ಅಂತ ನಮ್ಮ ಆಶೆ. ವಿಶ್ವ ವಿಶ್ವ ಧ್ಯಾನ ದಿನ ಮುಖಾಂತರ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಶಾಂತಿನ ಸಾಧಿಸಬೇಕು, ಶಾಂತಿ, ಕ್ಷೇಮ, ಹ್ಮ್ ಕರುಣ, ಪ್ರೇಮ, ಹ್ಮ್ ಈ ರೀತಿಯಲ್ಲಿ ಇವೆಲ್ಲ ಸಾಧಿಸಬೇಕು. ಒಬ್ರು ಇನ್ನೊಬ್ರಿಗೂ ಸಹಕಾರ ಕೊಡಬೇಕು, ಪ್ರತಿ ಜೀವಿಗೂ ನಾವು ಸಹಾಯ ಮಾಡಬೇಕು, ಪ್ರತಿ ಮನಸ್ಸಿನಿಗೂ ಸಹಾಯ ಮಾಡಬೇಕು. ನಿಮ್ಮ ಬ್ಯಾಂಕಲ್ಲಿ ಹಣಕಾಸು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಮಾಡ್ತೀರಾ? ನೀವು ಹೋಗೋ ಟೈಮಲ್ಲಿ ₹1 ನಿಮ್ಗೆ ಕೊಡಲ್ಲ, ₹1 ನಿಮ್ಮ ಮೇಲಿರೋ ಬಟ್ಟನು ಬಿಚ್ಚಿಬಿಟ್ಟು ಕಳಿಸ್ತಾರೆ. ಆಯ್ತಾ, ಇಂಥ ಪರಿಸ್ಥಿತಿಯಲ್ಲಿ ಏನಕ್ಕೆ ಇಷ್ಟೆಲ್ಲ ಅತ್ಯಾಶೆ, ದುರಾಶೆ? ಈ ಅತ್ಯಾಶೆ ದುರಾಶೆಗಳಿಂದ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ನೆಕ್ಸ್ಟ್ ಅಣುಬಾಂಬ್ ಹಾಕೊಂಡೋಕೆ ರೆಡಿ ಇದ್ದಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಅಣುಬಾಂಬ್ ಆಗಿ
ಅನುಭವ ಮಾಡಿಕೊಂಡು ದೇಶವನ್ನು ನಾಶ ಮಾಡ್ಕೊಂಡಕ್ಕೆ ರೆಡಿ ಇದ್ದಾರೆ. ಇಷ್ಟೆಲ್ಲ ಇದು ಇದು ಕರೆಕ್ಟಾ? ಇದು ನಾವು ಸಾಧಿಸಿರೋದು ಕರೆಕ್ಟಾ? ತುಂಬಾ ಒಂಥರ ಹೇಳ್ಕೊಂಡಕ್ಕೆ ಆಶ್ಚರ್ಯ ಆಗ್ತಾ ಇದೆ, ಒಂಥರ ದುಃಖ ಆಗ್ತದೆ. ಇನ್ನೇನು ಅಂದ್ರೆ ನಿರೀಕ್ಷೆ ಮಾಡದೆ, ನಿರ್ಲಕ್ಷ್ಯ ಮಾಡದೆ, ನಿಮ್ಮಂತ ನಮ್ಮಂತ ಎಲ್ಲ ಮಾಸ್ಟರ್ ಸೇರ್ಕೊಂಡು ಎಲ್ಲರಿಗೂ ಒಂದು ಧ್ಯಾನ ಪ್ರಚಾರ ಮಾಡಿ, ಆಹಾರದ ಬಗ್ಗೆ ಹೇಳಿ, ಸಮಗ್ರ ಸ್ವಾಸ್ಥ್ಯ ಬಗ್ಗೆ ತಿಳಿಸಿ. ಆಯ್ತಾ? ಎಲ್ಲಿ ಯಾವುದೇ ರೀತಿಯಲ್ಲಿ ಅವರು ಒಳಗಡೆ ಇರುವಂಥ ಲಕ್ಷಣಗಳು ಹೆಚ್ಚು ಮಾಡಿಕೊಂಡಕ್ಕೆ ನಮ್ಮ ಪ್ರಯತ್ನ ಏನಿದೆ ಅಲ್ಲ ಎಲ್ಲ ಮಾಡ್ತಾ ಹೋಗಿ. ಆವಾಗ ಸಮಾಜದಲ್ಲಿ ಸ್ವಲ್ಪನ ಬದಲಾವಣೆ ಬರುವಂಥ ಅವಕಾಶ ಇದೆ. ನೆನ್ಪಿಟ್ಕೊಳ್ಳಿ. ಈಗ ಮುಂದಿನ ಜೀವನದಲ್ಲಿ ನೋಡಿದರೆ ಒಂದು ಒಂಥರ ಹೇಳ್ಬೇಕಂದ್ರೆ ಅತ್ಯಂತ ವಿಚಾರಕರ ವಿಷಯ ನೀರು, ಆಹಾರ. ಈ ಎರಡಲ್ಲಿ ತುಂಬಾ ತುಂಬಾ ತೊಂದರೆಗಳೇ ಜಾಸ್ತಿ ಇದೆ. ಈಗ ಆಹಾರ ಅಂತೂ ನೆಕ್ಸ್ಟು ಸಿಗೋದೇ ಕಷ್ಟ ಏನೋ ಅಂತ ಅನಿಸ್ತದೆ. ಯಾಕಂದ್ರೆ ಆಹಾರವನ್ನು ಬೆಳವಣಿಗೆ ಮಾಡುವಂಥ ರೈತರು ಹಿಂದೆ ಅಂದ್ರೆ ಒಂಥರ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ದೇ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್. ದೇ ಡೋಂಟ್ ವಾಂಟ್ ಟು ಡೂ ಎನಿ ಫಾರ್ಮಿಂಗ್ ಎನಿಮೋರ್. ನಮಗೆ ಬೇಡ ಈ ವ್ಯವಸಾಯ. ವ್ಯವಸಾಯ ದಂಡಗೆ ವ್ಯವಸಾಯ. ತೆಲುಗಲ್ಲಿ ಹೇಳ್ತಾರೆ, ವ್ಯವಸಾಯ ಪಂಡಗ ಥರ. ವ್ಯವಸಾಯ ಒಂದು ಹಬ್ಬ ಥರ ಇರಬೇಕಾಗಿರೋದು. ಈಗ ಏನಾಗಿದೆ, ವ್ಯವಸಾಯ ಒಂಥರ ಘೋರ ಪ್ರಮಾದ ಅಂತ ಅನಿಸ್ತದೆ ಅವರಿಗೆ. ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ. ಈಗ ಹೋಗ್ತಾ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗತ್ತೆ ಅಂತ ಭಯ ಇರ್ತದಲ್ಲ, ಯಾವ್ದನ್ನ ಪ್ರಯಾಣಕ್ಕೆ ಹೋಗುವಾಗ ತುಂಬಾ ಜನ ಭಯಪಡ್ತಾರೆ ನೋಡಿ. ಆ ರೀತಿಯಲ್ಲಿ ಈ ವ್ಯವಸಾಯ ಮಾಡಿದೆ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಅವ್ರಿಗೆ. ಶುರು ಮಾಡಿದಿಂದ ಎಂಡುವರೆಗೂ ಭಯನೇ. ಭಯದಿಂದ ಅವರು ಆ ವ್ಯವಸಾಯನ ಮಾಡ್ತಾ ಇದ್ದಾರೆ. ಪ್ರೇಮದಿಂದ ವ್ಯವಸಾಯ ಅಂತೂ ಮಾಡ್ತಾನೇ ಇಲ್ಲ. ಪ್ರೇಮದಿಂದ ವ್ಯವಸಾಯ ಆಗ್ತಾ ಇರೋದು ತೋರಿಸಿಬೇಕಾದ್ರೆ ನೋಡೋಣ. ಸ್ವಲ್ಪ ಕಡೆ ಅಷ್ಟೇ. ಯಾರು? ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡೋರು ಮಾತ್ರ ಮಾಡಬಹುದು, ಸಾಧ್ಯವಿದೆ. ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅದು ಪಾಲೇಕರ್ ಮಹಾಶಯರಿಲ್ಲಂತ ಆ ವಿಧಾನವನ್ನು ಪಾಲನೆ ಮಾಡುವಂತ ವ್ಯಕ್ತಿಗಳು ಮಾತ್ರ ಒಂದು ಪ್ರೇಮದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಬರುವಂತ ಉತ್ಪನ್ನಗಳು ಎಲ್ಲರಿಗೂ ಸಹಾಯವಾಗತ್ತೆ. ಎಲ್ಲರೂ ತಿಂದಿದ ಮೇಲೆ ಅವ್ರಿಗೆ ಒಳ್ಳೆ ಆರೋಗ್ಯ, ಶಾಂತಿ ಸಿಗತ್ತೆ. ಅಂದ್ರೆ ಮಾನಸಿಕ ನೆಮ್ಮದಿ ಮತ್ತೆ ಬಾಹ್ಯದ ನೆಮ್ಮದಿ, ಬಾಹ್ಯದ ಆರೋಗ್ಯ, ದೇಹದ ಆರೋಗ್ಯ, ವಾತಾವರಣ ಆರೋಗ್ಯ, ಜೀವಿಗಳಿಗೆ ಸಮತೋಲನೆ ಎಲ್ಲ ಸಿಗತ್ತೆ. ಯಾವಾಗಂದ್ರೆ ಈ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ. ಇದರ ಹೆಸರು ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಅರ್ಥ ಆಯ್ತಾ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಬರ್ತಾ ಇದೀವಿ. ಅದು ಇವತ್ತು ಆ ಚರ್ಚೆ ಮುಂದಕ್ಕೆ ಮುಂದುವರ್ಸೋಣ. ಇದರಲ್ಲಿ ಏನಂತಂದ್ರೆ, ಯಾಕೆ ಇದು ಪ್ರತ್ಯೇಕವಾದದ್ದು? ಒಂದು ಬಂಡವಾಳ ಇಲ್ಲದೆ ಕೃಷಿ, ಬಂಡವಾಳ ಇಲ್ಲದೆ ರೈತರಿಗೂ ಬಂಡವಾಳ ಇಲ್ಲದೆ ಒಂದು ನೈಸರ್ಗಿಕ ಫಾರ್ಮಿಂಗ್. ಆಯ್ತಾ? ಇದರಲ್ಲಿ ನಾವು ಇನ್ನೊಂದು ಏನಂದ್ರೆ, ಇಂದಿನ ವಿಧಾನಗಳಂದ್ರೆ ಒಂದು 10 ಹಸು ಬೇಕಾಗತ್ತೆ ಅನ್ನೋದಿಲ್ಲ. 10 ಹಸು ಕಟ್ಕೊಂಡು ಒಂದು ವ್ಯವಸಾಯವನ್ನು ಮಾಡಬೇಕು ಅಂತದ್ದು ಅದನ್ನು ತಪ್ಪು ಕಲ್ಪನೆ. 10 ಹಸು ಬೇಕಾಗಿಲ್ಲ, 1 ಹಸು ಇದ್ರೂ ಸಾಕು, 2 ಹಸು ಇದ್ರೂ ಸಾಕು. ಅದ ಕೃಷಿ ವಿಧಾನ ಬೇರೆ. ಅಂದ್ರೆ ನಿಮ್ಮ ಹಸುಗಳ ಹಸುಗಳ ಬೆರಣಿ ತಗೊಂಡೋಗಿ ಹಸುಗಳ ಬೆರಣಿ ತಗೊಂಡೋಗಿ ಆ ಕೌಡಂಗ್ ತಗೊಂಡೋಗಿ ಎಲ್ಲ ಕ್ಷೇತ್ರದ ಮೇಲೆ ಹಾಕ್ಬಿಟ್ಟು ಎಲ್ಲ ಕಡೆ ಕ್ಷೇತ್ರದ ಮೇಲೆ ಪೂರ್ತಿ ಅಂದ್ರೆ ವ್ಯಾಪ್ತಿಸಿ ಆ ರೀತಿಯಲ್ಲಿ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನೆನಪಿಟ್ಕೊಳ್ಳಿ. ಆಯ್ತಾ? ಅದನ್ನು ಖರ್ಚು ಹೆಚ್ಚಾಗಿರುವಂಥದ್ದೇ, ಸ್ವಲ್ಪ ಶ್ರಮ ಜಾಸ್ತಿ ಇರುವಂಥದ್ದೇ. ಆಯ್ತಾ? ಇನ್ನು ನೆಕ್ಸ್ಟ್ ಬರೋದು, ಇವರೆಲ್ಲ ಮಾಡಿರ್ತಾರೆ ವರ್ಮಿ ಕಂಪೋಸ್ಟ್ ಅಂತ ಮಾಡಿರ್ತಾರೆ. ನ್ಯೂಜಿಲ್ಯಾಂಡ್ ಅಲ್ಲಿ, ಅಂದ್ರೆ ಎಸ್ಪೆಷಲಿ ಬ್ರಿಟಿಷ್ ಅಲ್ಲಿ ಕಂಪೋಸ್ಟ್ ವಿಧಾನ ಇದೆ, ಬ್ರಿಟಿಷ್ ಅಲ್ಲಿ. ಆಯ್ತಾ? ನಮ್ಮಲ್ಲಿ ಇಂದಿನ ಕಾಲದಲ್ಲಿ ಆಗ್ಲಿ ಈ ಗೋ ಆಧಾರಿತ ವ್ಯವಸಾಯ ಅಂದ್ರೆ ಈಗಾಗಲೇ ಹೇಳಿದಲ್ಲ, ಹೆಚ್ಚು ಹಸುಗಳು ಕಟ್ಕೊಂಡು ಮಾಡ್ಬೇಕಂದ್ರೆ ಅದು ಶ್ರಮ ಜಾಸ್ತಿ. ಬ್ರಿಟಿಷ್ ಅವರು ಕಂಪೋಸ್ಟ್ ವಿಧಾನ ಮಾಡ್ತಾರೆ. ಯುರೋಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವರ್ಮಿ ಕಂಪೋಸ್ಟ್ ಅಂತ ಮಾಡ್ತಾರೆ. ನ್ಯೂಜಿಲ್ಯಾಂಡ್ ಅವರು ಬಯೋಡೈನಮಿಕ್ ಅಂತ ಮಾಡ್ತಾರೆ. ಜಪಾನೀಸ್ ಅವರು ಸೊಲ್ಯೂಷನ್ಸ್ ಅಂತ ಚೈನಾಗೆ ಸಂಬಂಧಿತ ಗಾರ್ಬೇಜ್ ವಿಧಾನ ಇದೆ. ಸೊ ಈ ರೀತಿಯಲ್ಲಿ ಇವೆಲ್ಲ ವಿಧಾನಗಳು ಪ್ರಕೃತಿಗೆ, ಮಾನವನಿಗೆ ಹಾನಿ ಕೊಡ್ತವೆ. ಆಯ್ತಾ? ಇದೆಲ್ಲ ಮಾಡಬೇಕಾಗಿರುವಂತ ವಿಧಾನ. ಇದಕ್ಕೂ ಖರ್ಚಿರಬಾರದು. ಆಯ್ತಾ? ಯಾವುದೇ ಖರ್ಚಿರಬಾರದು. ಇದರಿಂದ ಈವನ್ ಇತ್ತೀಚಿನ ಸಮಯದಲ್ಲಿ ಸೇಂದ್ರಿಯ ವ್ಯವಸಾಯ ಅಂತ ಬಂದಿದೆ, ಅದನ್ನು ಸಹ ಹಾನಿಕರವೇ. ಅರ್ಥ ಆಯ್ತಾ? ಅದರಲ್ಲಿ ನಾವು ಅನ್ಕೊಂತೀವಿ ಯಾವುದು ರಾಸಾಯನಿಕಗಳು ಉಪಯೋಗಿಸಲ್ಲ ಅಂತ. ಖಂಡಿತ ಈ ಸೇಂದ್ರಿಯ ವ್ಯವಸಾಯದಲ್ಲೂ ಹೆಚ್ಚು ಖರ್ಚಿದೆ.
ನೆನ್ಪಿಟ್ಕೊಳ್ಳಿ. ಹೆಚ್ಚು ಹೆಚ್ಚು ಅದಕ್ಕೆ ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ, ಖರ್ಚುಗಳು ಜಾಸ್ತಿ ಆಗತ್ತೆ ಸೇಂದ್ರಿಯ ವ್ಯವಸಾಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಸೇಂದ್ರಿಯ ವ್ಯವಸಾಯ ಅದು ನೈಸರ್ಗಿಕ ವ್ಯವಸಾಯ ಆಗೋದಿಲ್ಲ. ಆಯ್ತಾ? ಸೊ ಅದಕ್ಕೋಸ್ಕರವೇ ಏನು ಮಾಡಬೇಕಂದ್ರೆ, ಆ, ಇಲ್ಲಿ ಹೆಚ್ಚು ಉತ್ಪತ್ತಿ ಬರಬೇಕು, ಉತ್ಪನ್ನ ಹೆಚ್ಚು ಬರಬೇಕು, ಒಂಥರ ಶ್ರೇಷ್ಠವಾದ ಉತ್ಪನ್ನ ಬರಬೇಕು. ಆಮೇಲೆ ಪರ್ಯಾವರಣಕ್ಕೆ ಯಾವುದೇ ಹಾನಿ ಇರಬಾರ್ದು. ಅಂಥ ವ್ಯವಸಾಯವನ್ನೇ ಪಾಲೇಕರ್ ನಮಗೆ ಸೂಚಿರೋದು ಕೊಟ್ಟಿರುವಂಥ ವ್ಯವಸಾಯ ವಿಧಾನ. ಅದೇ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ವಿಧಾನ. ನೆನ್ಪಿಟ್ಕೊಳ್ಳಿ. ಆಯ್ತಾ? ಈ ವಿಧಾನವನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ. ಇಲ್ಲಿ ಏನಾಗತ್ತಂದ್ರೆ, ನಾವು ಆ, ಒಂದು ಭೂಮಿಯನ್ನು ಸಾರವಂತ ಮಾಡಬೇಕಂದ್ರೂ ಅದಕ್ಕೆ ಬೇಕಾಗಿರುವಂಥ ವಿಷಯಗಳು ನಾವು ಸಾಧಾರಣವಾಗಿ ಸಾಧಿಸಬೇಕು. ಅದಕ್ಕೆ ಪ್ರತ್ಯೇಕವಾಗಿ ನಮ್ಮ ಪಾಲೇಕರ್ ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಅರಣ್ಯಕ್ಕೆ ಹೋಗಿ, ಫಾರೆಸ್ಟ್ಗೆ ಹೋಗಿ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡುವಾಗ ಅಲ್ಲಿ ಯಾವುದೇ ಒಂದು, ನೋಡಿ, ಅಲ್ಲಿ ಹಸುದ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಅಲ್ವಾ? ಹಸು ಗೊಬ್ಬರ ಯಾರು ಹಾಕಲ್ಲ ಪ್ರತ್ಯೇಕವಾಗಿ. ಮತ್ತೆ ಅಲ್ಲಿ ಪ್ರತ್ಯೇಕವಾಗಿ ನೀರು ಕೊಡೋರು ಯಾರಿಲ್ಲ. ಏನೂ ಇಲ್ಲದೆ ಆ ಅರಣ್ಯ ಎಷ್ಟು ಎತ್ತರವಾಗಿ ಬೆಳೀತಾ ಇರ್ತದೆ, ಯಾವಾಗಲೂ ಹಸಿಯಾಗಿರ್ತದೆ, ಗ್ರೀನ್ ಆಗಿರ್ತದೆ ಅಲ್ವಾ? ಅದೆಲ್ಲ ಅಬ್ಸರ್ವ್ ಮಾಡುವಾಗ ಅವ್ರಿಗೆ ಸ್ವಲ್ಪ ವಿಷಯಗಳು ಅರ್ಥ ಆಗಿ, ಅದೇ ವಿಷಯಗಳನ್ನು ಅವರು ಸಂಶೋಧನೆ ಮಾಡಿಕೊಂಡು ಅವರ ಹೊಲ ಕ್ಷೇತ್ರದಲ್ಲೇ, ಅವರ ವ್ಯವಸಾಯ ಕ್ಷೇತ್ರದಲ್ಲೇ ಎಲ್ಲ ರಿಸರ್ಚ್ ಮಾಡಿಕೊಂಡು ಅದನ್ನೆಲ್ಲ ಪ್ರೂವ್ ಮಾಡಿಕೊಂಡು, ಆಮೇಲೆ ಈ ZBNF ಅಂದರೆ ZBNF ಪಾಲೇಕರ್ ಅವ್ರದ್ದು ZBNF ಅದೇ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಕಂಡಿಟ್ಟಿರೋದು. ಆಯ್ತಾ? ಸೊ ಇದರಲ್ಲಿ ಪ್ರತ್ಯೇಕವಾಗಿ ಮತ್ತೆ ಯಾವ ರೀತಿಯಲ್ಲಿ ಈ ಭೂಮಿಯನ್ನು ಸಾರವಂತ ಮಾಡಬೇಕು, ಭೂಮಿನ ಸಾರವಂತ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು. ಆಯ್ತಾ? ಈ ಪೋಷಕಾಂಶಗಳಂತ ಇದೆಯಲ್ಲ, ಅದು ಹೆಚ್ಚಾಗಿರಬೇಕಾಗತ್ತೆ. ಆಯ್ತಾ? ಸೊ ಈ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಿಗತ್ತಂದ್ರೆ, ಭೂಮಿಯಲ್ಲಿ ಸಸ್ಯಗಳು ಬೆರಳಿಂದ ತಗೊಂತವೆ ರಾಸಾಯನಿಕ. ಈ ಪೋಷಕಾಂಶಗಳು ರಾಸಾಯನಿಕ ರೂಪದಲ್ಲಿ ಬೆರಳಿಂದ ಅವು ಸಂಗ್ರಹಣ ಮಾಡ್ಕೊತವೆ. ಅದು ಅಂದರೆ ಈ ಪೋಷಕಾಂಶಗಳನ್ನ ತಯಾರು ಮಾಡಬೇಕಂತಂದ್ರೆ ಸ್ವಲ್ಪ ಸೂಕ್ಷ್ಮ ಜೀವಿಗಳು ಇರಬೇಕು ಭೂಮಿ ಒಳಗಡೆ. ಆಯ್ತಾ? ಸೊ ಅದಕ್ಕೆ ಇದೇನಂತ ಹೇಳ್ತಾರೆ ಅಂದರೆ, ಹ್ಯೂಮಸ್ ಅಂತ ಹೇಳ್ತಾರೆ. ಹ್ಯೂಮಸ್ ಹ್ಯೂಮಸ್ ಅಂದರೆ ಜೀವನ ದ್ರವ್ಯ ಅಂತ ಹೇಳ್ತಾರೆ. ಹ್ಯೂಮಸ್ ನೆನ್ಪಿಟ್ಕೊಳ್ಳಿ. ಈ ಹ್ಯೂಮಸ್ ಅನ್ನೋದು ಭೂಮಿಗೆ ತುಂಬ ಉಪಯುಕ್ತವಾಗಿರುವಂಥ ವಿಷಯ. ಇದನ್ನು ತಯಾರು ಮಾಡಬೇಕಂತಂದ್ರೆ ಖಂಡಿತ ಎರಡು ವಿಷಯಗಳು ಬೇಕು. ಹ್ಯೂಮಸ್ ತಯಾರಾಗಬೇಕಂದ್ರೆ ಏನು ಬೇಕು ಹೇಳಿ? ಒಂದು, ನಿಮ್ಮ ಬೆಲೆ ಎಲ್ಲ ಹಾಕಿ ಬೆಲೆಯನ್ನು ಕಟ್ ಮಾಡಿದ ಮೇಲೆ ಒಣದೋಗಿರುವಂಥ ಎಲೆಗಳಿರ್ತಾವಲ್ಲ, ಒಣದೋಗಿರೋಂಥ ಅಂದರೆ ಡ್ರೈ ಆಗಿರುವಂಥ ಎಲ್ಲ ಎಲೆಗಳಿರ್ತಾವಲ್ಲ, ಅದು ಅಂದರೆ ಅದು ನಿಮಗೆ ವೇಸ್ಟೇ ಅಲ್ವಾ? ಒಂದು ರೀತಿಯಲ್ಲಿ ವೇಸ್ಟೇ. ಅದನ್ನು ಎಲ್ಲೋ ನೀವೇನು ಮಾಡ್ತೀರಾ, ಬೆಂಕಿ ಹಚ್ಚಿಬಿಡ್ತೀರಾ. ಅದು ತಪ್ಪು ಮಾಡೋದು. ಅದು ಬೆಂಕಿ ಹಚ್ಚಬಾರದು. ಆಯ್ತಾ? ಆ ಎಲೆಗಳು ತಗೊಳ್ಳಿ. ಅದಕ್ಕೂ ನೀವೇನು ಮಾಡ್ತೀರಂದ್ರೆ, ಈ ನಮ್ಮ ಇಲ್ಲಿ ನೋಡಿ, ಇಲ್ಲಿ ದೇಶಿ ಹಸು ಸಂಬಂಧಿತ ಸೆಗಣಿ ಇದೆಯಲ್ಲ, ಸೆಗಣಿ ತಗೊಳ್ಳಿ. ಈ ಸೆಗಣಿ ತಗೊಂಡು ಅದ್ರ ಮೇಲೆ ಹಾಕೋದು. ಇನ್ನೂ ಬೇಕಂದ್ರೆ ದೇಶಿ ಗಂಜಲ, ಇದೆಲ್ಲ ಸ್ವಲ್ಪ ಸಿಂಪಡಣೆ ಮಾಡಿದರೆ ಏನಾಗತ್ತಂದ್ರೆ, ಅದೇ ಎಲ್ಲ ಎಲೆಗಳು ತಗೊಂಡು, ಒಣದೋಗಿರೋ ಎಲೆಗಳು ತಗೊಂಡು ಎಲ್ಲ ಭೂಮಿ ಮೇಲೆ ಒಂಥರ ವ್ಯಾಪ್ತಿಸಿ, ಅಂದರೆ ಒಂಥರ ಎಲ್ಲನೂ ಸ್ಪ್ರೆಡ್ ಮಾಡಬೇಕು ಭೂಮಿ ಮೇಲೆ. ಆಯ್ತಾ? ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಗಂಜಲ ಆಗಲಿ, ಸ್ವಲ್ಪ ನಮ್ಮ ದೇಶಿ ಹಸು ಗೊಬ್ಬರ ಆಗಲಿ, ಅಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟ್ ಮಳೆ ಬರ್ತದೆ. ಇದೆಲ್ಲ ಬಿಸಿಲು ಕಾಲದಲ್ಲಿ ರೆಡಿ ಮಾಡ್ಕೋಬೇಕಾಗಿರೋದು. ಆಯ್ತಾ? ನೆಕ್ಸ್ಟ್ ಮಳೆಗಾಲ ಬರುವಾಗ ಫಸ್ಟು ಆ ಮಳೆ ಬರೋದು, ಆ ಮಳೆ ನೀರಿದೆಲ್ಲ, ಅದರಿಂದ ಏನಾಗತ್ತಂದ್ರೆ ಇದೆಲ್ಲ ಒಂಥರ ಅದ್ಭುತವಾದ ಒಂದು ಯಾವ ತಯಾರಾಗುತ್ತೆ, ಹ್ಯೂಮಸ್ ಅಂತ ತಯಾರಾಗುತ್ತೆ. ಹ್ಯೂಮಸ್ ಅಂದರೆ ಅದ್ರ ಒಳಗಡೆ ಸೂಕ್ಷ್ಮ ಜೀವಿಗಳು ಎಲ್ಲ ಇರುತ್ತೆ. ಅದೆಲ್ಲ ತಯಾರಾಗಿ ಅದೇ ರೀತಿಯಲ್ಲಿ ಆಗುವಂಥದ್ದೇ ಅರಣ್ಯ ಪ್ರಾಂತದಲ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಫಾರೆಸ್ಟ್ಗೆ ಹೋಗಿ ಇದೇ ರೀತಿಯಲ್ಲಿ ತಯಾರಾಗೋದು. ಇದು ತಯಾರಾಗಿ ಆ ಗೊಬ್ಬರನೇ ಮತ್ತೆ ಈ ಮಣ್ಣು ಇರ್ತದಲ್ಲ, ಮಣ್ಣಲ್ಲಿ ಏನಾಗುತ್ತೆ, ಮಣ್ಣಿನ ಕಣಗಳಲ್ಲಿ ಮಧ್ಯ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತೆ, ಲೇಯರ್ಸ್. ಆ ಗ್ಯಾಪ್ಗಳಿಂದ ಒಳಗಡೆ ಹೋಗುತ್ತೆ. ಯಾವುದು? ಈ ಗೊಬ್ಬರ, ಇಂಥ ಗೊಬ್ಬರ ಇವೆಲ್ಲ ಅಂದರೆ ಈಗ ತಯಾರಾಗಿರುವಂಥ ಇದನ್ನ ಹ್ಯೂಮಸ್ ಅಂತ ಕರಿತೀವಿ ನಾವು. ಸೂಕ್ಷ್ಮ ಜೀವಿಗಳ ಸಮುದಾಯ ಇದೆ ಅಲ್ಲ, ಒಂಥರ ಗೊಬ್ಬರ ಥರನೇ ನ್ಯಾಚುರಲ್ ಗೊಬ್ಬರ ಇದು. ಇದು ಸೂಕ್ಷ್ಮ ಜೀವಿಗಳ ಸಮುದಾಯ. ಸೂಕ್ಷ್ಮ ಜೀವಿಗಳು ತುಂಬ ಡೆವಲಪ್ ಆಗಿರುತ್ತೆ ಅದರಲ್ಲಿ. ಅದೆಲ್ಲ ಮಣ್ಣು ಒಳಗಡೆ ಹೋಗಿ ಹಿಂದ್ಗಡೆ ಅಂದರೆ ಒಳಗಡೆ ಆ ಬೆರ್ಲಿಗೆ ಹೋಗಿ ಟಚ್ ಆಗುತ್ತೆ, ಬೆರ್ಲು ಒಳಗಡೆ ಹೋಗುತ್ತೆ.
ಆ ಸಣ್ಣ ಸಣ್ಣ ಲೇಯರ್ಸಿಂದ ಹೊರಗಡೆ ಹೋಗ್ಬಿಡ್ತವೆ. ಅದು ಹೋದ್ಮೇಲೆ ಅಲ್ಲಿ ಇವೆಲ್ಲ ಸೂಕ್ಷ್ಮ ಜೀವಿಗಳು ಏನಾಗುತ್ತೆ, ಒಳಗಡೆ ರಾಸಾಯನಿಕ ರೂಪದಲ್ಲಿ ಅಂದರೆ ಅಲ್ಲಿರುವಂಥ ಒಳಗಡೆ ಇರುವಂಥ ಅನೇಕ ಪೋಷಕಾಂಶ ನೋಡಿ. ಯಾವಾಗಲೂ ಅಷ್ಟೇ, ಭೂಮಿ ಒಂದು ಪೊರೆ ತಗೊಂಡ್ರೆ ಮೇಲೆ ಇರುವಂಥ ಒಂದು ಇತ್ತೀಚಿನ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಒಂದು 4 ಇಂಚಿಂದ 9 ಇಂಚು ತಗೊಂಡ್ರೆ ಪೂರ್ತಿ ಪೋಷಕಾಂಶಗಳು ಜೀರೋ ಆಗ್ಬಿಡ್ತಿದೆ. ನೆನ್ಪಿಟ್ಕೊಳ್ಳಿ, ನೀವು 9 ಇಂಚಿಂದ ಒಳಗಡೆ ಹೋದರೆ ಏನಾದರೂ ಸಿಗ್ಬೋದು. ಅದು ಇನ್ನೊಂದು ಏನಾಗಿದೆ ಅಂದರೆ, ಪಾಲೇಕರ್ ಅವರು ಒಂದು ಪ್ರಯೋಗ ಮಾಡಿದ್ದಾರೆ. ಅವರು ಏನು ನೋಡಿದ್ರು ಅಂದರೆ, ಯಾರೊಬ್ಬರು ಬೋರ್ವೆಲ್ ಆಗ್ತಾ ಇರುವಾಗ ಹೋಗಿ ಒಂದು ಮಣ್ಣಿನ ಒಂದು 2 ಫೀಟ್ಗೊಂದು, 5 ಫೀಟ್ಗೊಂದು, 9 ಫೀಟ್ಗೊಂದು, 15 ಫೀಟ್ಗೊಂದು ಮಣ್ಣು ತಗೊಂಡಿದ್ದಾರೆ. ಟೆಸ್ಟ್ ಮಾಡಿ ಲ್ಯಾಬ್ರೇಟರಿ ಟೆಸ್ಟ್ ಕಳಿಸಿದ್ದಾರೆ. ಅಲ್ಲಿ ಆಶ್ಚರ್ಯ ಏನಂದರೆ, ಅಲ್ಲಿ ಪೋಷಕಾಂಶಗಳು ತುಂಬ ಇದೆ. ಆಯಿತಾ, ನತ್ರಜನಿ, ಫಾಸ್ಫೇಟು, ಫಾಸ್ಫರಸ್ಸು ಇವೆಲ್ಲ. ಆದರೆ ನಮ್ಗೆ ಬೇಕಾಗಿರೋದೇ, ಸಸ್ಯಕ್ಕೆ ಬೇಕಾಗಿರೋದು ಏನು? ಪೊಟ್ಯಾಶು, ಫಾಸ್ಫೇಟು, ನತ್ರಜನಿ, ಇದೆಲ್ಲ ನಾವು ಯೂರಿಯಾ, ಡಿ ಎ ಪಿಯಿಂದ ಸಪ್ಲೈ ಮಾಡ್ತಾ ಇರ್ತೀವಲ್ಲ, ನಿಮ್ಗೆ ಗೊತ್ತಿರೋ ವಿಷಯ. ಸೊ ಅದು ರಾಸಾಯನಿಕ ಗೊಬ್ಬರ. ಅದ್ರ ಮುಖಾಂತರ ನಾವು ಕಲಿಸೋದೇ, ಅದ್ರ ಮುಖಾಂತರ ಒಂದು ಸಸ್ಯಕ್ಕೆ ಹಾಕೋದು ಏನು ಗೊತ್ತಾ? ಒಂದು ನತ್ರಜನಿ ಕೊಡೋದು, ಆಮೇಲೆ ಫಾಸ್ಫೇಟು, ಪೊಟ್ಯಾಶಿಯಂ, ಮೆಗ್ನೀಷಿಯಂ ಇಂಥದ್ದು ಕೊಡ್ತಾ ಇರ್ತೀವಿ ನಾವು. ಆಯಿತಾ? ಸೊ ಇವೆಲ್ಲ ಒಂದು 2 ಫೀಟು ಒಳಗಡೆ ಹೋಗ್ತಾ ಇರುವಾಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿ ಪೋಷಕಾಂಶಗಳು ಇದೆ ಅಂತ ಅರ್ಥ ಆಯಿತು ಅಲ್ವಾ? ಸೊ ಇಂಥ ಪೋಷಕಾಂಶಗಳನ್ನು ತಿರ್ಗಾ ಅದನ್ನು ಸಪ್ಲೈ ಮಾಡಬೇಕು ಬಿರ್ಲಕ್ಕಂದ್ರೆ, ಈ ಸೂಕ್ಷ್ಮಜೀವಿಗಳು ಈಗ ನಾವು ಕಲಿಸಿದ್ವಲ್ಲ, ಹ್ಯೂಮಸ್ ಒಳಗಡೆ ಹೋಯ್ತಲ್ಲ, ಅದು ಏನಾಗುತ್ತೆ, ಆ ಸೂಕ್ಷ್ಮಜೀವಿಗಳು ಈ ಪೋಷಕಾಂಶಗಳನ್ನು ಬೆರ್ಲಕ್ಕೂ ಸಪ್ಲೈ ಮಾಡುತ್ತೆ. ಅಂದರೆ ಒಳಗಡೆ ಇನ್ಸೈಡು 15 ಫೀಟ್ ಒಳಗಡೆ ವ್ಯವಸಾಯ ಮಾಡ್ಕೊಂಡು ಬರ್ತವೆ. ಯಾವುದು ಗೊತ್ತಾ? ಈ ಅರ್ಥವಾಮ್ಸ್. ಏನಂತ ಕರಿತೀವಿ ನಾವು? ಆ ಅರ್ಥವಾಮ್ಸು ಒಳಗಡೆ ಹೋಗಿ ಒಂದು 15 ಫೀಟ್ ಒಳಗಡೆಯಿಂದ ವ್ಯವಸಾಯ ಮಾಡ್ಕೊಂಡು ಬರ್ತವೆ. ಎಲ್ಲ ಪೋಷಕಾಂಶಗಳನ್ನು ಯಾವುದಕ್ಕೆ ಸಪ್ಲೈ ಮಾಡುತ್ತೆ? ಎಲ್ಲ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿ ಈ ಸಸ್ಯ ಬೆರಳು ಕೊಡೋದು ಈ ಸೂಕ್ಷ್ಮ ಜೀವಿಗಳೇ. ಅರ್ಥ ಆಯ್ತಾ? ಆ ಸೂಕ್ಷ್ಮ ಜೀವಿಗಳು ಈಗ ಇತ್ತೀಚಿನ ಕಾಲದಲ್ಲಿ ಕೊರತೆ ಆಗಿದೆ. ಯಾಕೆ ಅಂತಂದರೆ, ನಾವೇನು ಮಾಡ್ತೀವಿ ಅಂದರೆ, ಒಂದು ಟ್ರ್ಯಾಕ್ಟರ್ ತಗೊಂಡು ಚೆನ್ನಾಗಿ ಒಂಥರ ಏನು ಮಾಡ್ತೀವಿ, ಭೂಮಿ ಒಳಗಡೆ ಹೋಗಿ ಎಲ್ಲ ಮಣ್ಣನ್ನು ಮೇಲೆ ತಗೊಂಡು ಬರೋದು ಎಲ್ಲ ಈ ಥರ ಮಾಡ್ತೀವಿ. ಅಲ್ಲಿರುವಂಥ ಎಲ್ಲ ಸೂಕ್ಷ್ಮಿಗಳು ಸತ್ತೋಗ್ತವೆ ಒಂದು. ಆಯಿತಾ? ಆ ರೀತಿಯಲ್ಲಿ ಮಾಡಬಾರ್ದು. ಲೈಟ್ ಫ್ಲೋವಿಂಗ್ ಇರಬೇಕು. ತುಂಬ ಜಾಸ್ತಿ ಒಂಥರ ಅಂದರೆ ಒಂಥರ ಈ ಥರ ಟ್ರ್ಯಾಕ್ಟರ್ನ ತಗೊಂಡು ಮಾಡೋಂಥ ಅವಶ್ಯಕತೆ ಏನಿಲ್ಲ. ನಾರ್ಮಲ್ ಮೆಥಡ್ಸ್ ಇದೆಲ್ಲ, ನಮ್ಮ ಪೂರ್ವಜ ಮೆಥಡ್ಸ್ ಇದೆಲ್ಲ, ತೆಲುಗಲ್ಲಿ ನಾವು ನಾಗಲಿ ಅಂತ ಹೇಳ್ತೀವಿ. ಸೊ ಅದರಿಂದ ನಾವು ಮಾಡೋಂಥ ಆ ಭೂಮಿಯನ್ನು ಆ ರೀತಿಯಲ್ಲಿ ಸ್ವಲ್ಪ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಪ್ಲವಿಂಗ್ ಥರ. ಸೊ ಅಲ್ಲಿ ಸ್ವಲ್ಪ ದುನ್ನ ಅಂತ ಹೇಳ್ತೀವಲ್ಲ, ದುನ್ನೋದಂತ. ಆ ರೀತಿಯಲ್ಲಿ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಲೇಯರ್ಸ್ ಫಾರ್ಮ್ ಆಗುತ್ತೆ ಭೂಮಿಯಲ್ಲಿ. ಸಣ್ಣ 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 ಲೇಯರ್ಸ್ ಫಾರ್ಮ್ ಆಗುತ್ತೆ. ಅಂದರೆ ಆ ಲೇಯರ್ಸ್ ಮಧ್ಯದಿಂದನೇ ಈಗ ಮಳೆ ಬರ್ತದೆ. ಮಳೆ ನೀರು ಈಗ ಒಳಗಡೆ ಯಾಕೆ ಹೋಗ್ತಾ ಇಲ್ಲ ಹೇಳಿ? ಸಾಮಾನ್ಯ ಈಗ ಇರುವಂಥ ನೀವೆಲ್ಲ ಬೆಲೆ ನೋಡಿರ್ತೀರಲ್ಲ, ನೀವು ಹೋಗ್ಬೇಕಂದ್ರೆ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿ, ಎಲ್ಲಿನೂ ಮಳೆ ನೀರು ನೇರವಾಗಿ ಭೂಮಿ ಮೇಲೆ, ಅಂದರೆ ಆ ವ್ಯವಸಾಯ ಕ್ಷೇತ್ರದಲ್ಲಿ ಬಿದ್ದಿದ್ರೂ ಆ ನೀರು ಒಳಗಡೆ ಇಂಗ್ತಾ ಇಲ್ಲ. ಯಾಕೆ ಅಂತಂದರೆ, ನಾವೀಗಾಗಲೇ DAP ಮತ್ತು ಯೂರಿಯಾ ಎಲ್ಲ ಹಾಕಿ ಅದೆಲ್ಲ ಏನಾಗಿದೆ ಗೊತ್ತಾ? ನಿಧಾನವಾಗಿ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ಒಂಥರ ಆ ಲವಣಗಳ ಥರ ತಯಾರಾಗಿ ಗಟ್ಟಿಯಾಗಿ ಆ ಭೂಮಿನ ಆ ಲೇಯರ್ಸ್ ಇರ್ತವಲ್ಲ, ಆ ಭೂಮಿ ಅಂದರೆ ಮಣ್ಣು ಮಧ್ಯದಲ್ಲಿರುವಂಥ ಲೇಯರ್ಸು, ಆ ಮಣ್ಣು ಕಣಗಳು ಎಲ್ಲನೂ ಮುಚ್ಚೋಗಿದೆ. ಈಗ ಒಳಗಡೆ ನೀರು ಹೋಗೇ ಬಿಡೋದಿಲ್ಲ. ಅದಕ್ಕೆ ನೀವು ನೀರು ಮೇಲೆಯಿಂದ ಕೊಡ್ತಾ ಇರ್ತೀರ. ನೋಡಿ ಎಷ್ಟು ಒಂಥರ ಅನ್ಸೈಂಟಿಫಿಕ್ ಆಗಿ ನಡೀತಾ ಇದೆ ವ್ಯವಹಾರ. ಅದಕ್ಕೆ ಪಾಲೇಕರ್ ಇವೆಲ್ಲನೂ ಐಡೆಂಟಿಫೈ ಮಾಡಿ ಇವೆಲ್ಲ ವ್ಯವಸಾಯದಾರರಿಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೇ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನೀರು ಈಗ ಉದಾಹರಣೆಗೆ ಭತ್ತ ಹಾಕ್ತಾರೆ, ಆದರೆ ರೈಸ್, ಪ್ಯಾಡಿ, ಅದು ಎಷ್ಟು ನೀರು ಕೊಡ್ತಾರೆ ಅಂದರೆ ಆಚೆ ಕಡೆಯಿಂದ ಬೇಕಾಗಿಲ್ಲ, ನಾಟ್ ರಿಕ್ವೈರ್ಡ್. ಅದು ಏನು ಕೊಡ್ತಾ ಇದ್ದಾರೆ ಗೊತ್ತಾ? ಅವರು ಭೂಮಿ ಗಟ್ಟಿಯಾಗಿ ತಯಾರಾಗಿದೆ. ಆಯಿತಾ? ಭೂಮಿ ಒಂಥರ ಗಟ್ಟಿಯಾಗಿ, ಯಾಕಂದರೆ ಮಣ್ಣು ಲೇಯರ್ಸ್ ಮಧ್ಯದಲ್ಲಿ ಯಾವುದು ಗ್ಯಾಪ್ ಇಲ್ಲ, ಗ್ಯಾಪ್ ಎಲ್ಲ ಮುಚ್ಚೋಗಿದೆ. ಯಾಕೆ? DAP ಯೂರಿಯಾ ಹಾಕಿ ಅದು ಪೂರ್ತಿ ಮುಚ್ಚೋಗಿದೆ ಈಗ. ಆಯಿತಾ? ಮಣ್ಣು ಪೂರ್ತಿ ಮುಚ್ಚೋದ ಮೇಲೆ ಈಗ ನೀರು ಎಲ್ಲಿಂದ ಕೊಡ್ತೀರಾ ನೀವು? ಸಸ್ಯಕ್ಕೆ ಹೋಗ್ಬೇಕು, ಸಸ್ಯ ಬೆರ್ಲಿಗೆ ಹೋಗ್ಬೇಕಂದ್ರೆ ಆ ನೀರು ತಗೋಬೇಕಂದ್ರೆ ಮೇಲೆಯಿಂದ ಕೊಡ್ತೀರಾ ಅಲ್ವಾ? ಅದೆಲ್ಲ ಒಂಥರ ಅನ್ಸೈಂಟಿಫಿಕ್ ಆಗಿ ನಡೀತಾ ಇದೆ ಮಿತ್ರರೇ.
ಇಲ್ಲ ಅಂದ್ರೆ ಏನಾಗ್ತಾ ಇತ್ತು, ಭೂಗರ್ಭ ಜಲ ಒಳಗಡೆ ಹೋಗ್ತಾ ಇದ್ರೆ ಇಂಗ್ತಾ ಇದ್ರೆ ಈ ಏನಿಲ್ಲ, ಸ ಭೂಮಿ ಏನು ಮಾಡ್ತದೆ, ಮಳೆ ಬರುವಾಗ ಭೂಮಿ ಚೆನ್ನಾಗಿ ಒಂಥರ ಫಸಲು ಮಾಡಿ ಸ್ವಲ್ಪ ಚೆನ್ನಾಗಿ ಇಟ್ಟಿದ್ರೆ ಆ ಮಧ್ಯದಲ್ಲಿ ಗ್ಯಾಪ್ಸ್ ಇದ್ರೆ ಭೂಮಿ ಆ ನೀರು ಒಳಗಡೆ ಇಂಗ್ತದೆ. ಆ ಮಳೆಗಾಲದಲ್ಲಿ ನೀರು ಒಳಗಡೆ ತಗೊಂತದೆ. ಮತ್ತೆ ಸಸ್ಯಗಳು ನೀವು ಬೀ ಬೀಜಗಳು ಹಾಕಿದ ತಕ್ಷಣ ಸಸ್ಯಗಳು ಬರ್ತಾ ಇದೆ, ಸಸ್ಯಗಳು ಏನು ನೀರು ಬೇಕು ಅದೇ ಕೊಡ್ತಾ ಇರ್ತದೆ ನಿಧಾನವಾಗಿ. ಅಂಥ ಪರಿಸ್ಥಿತಿ ಈಗ ಇಲ್ಲ. ಆಯ್ತಾ? ಇದೊಂದು ಅನ್ಸೈಂಟಿಫಿಕ್ ನಡೀತಾ ಇದೆ ಹೇಳ್ಬೇಕಂದ್ರೆ. ಸೊ ಈ ರೀತಿಯಲ್ಲಿ ನಾವು ಹ್ಯೂಮಸ್ ಅನ್ನು ತಯಾರು ಮಾಡ್ಕೋಬೇಕು. ಪ್ರತಿ ರೈತ ಹ್ಯೂಮಸ್ ತಯಾರು ಮಾಡಿಕೊಂಡೇ ವ್ಯವಸಾಯ ಶುರು ಮಾಡಿ. ಆಯ್ತಾ? ಈ ಹ್ಯೂಮಸ್ ಅನ್ನು ಇಡೀ ಆ ಅಂದ್ರೆ ಒಂಥರ ಅರಣ್ಯ ಹೇಗೆ ಬೆಳೀತದೋ ಇದು ಆ ರೀತಿಯಲ್ಲಿ ಹ್ಯೂಮಸ್ ತಯಾರು ಮಾಡಿಕೊಂಡ್ರೆ ನಿಮಗೆ ಅಷ್ಟು ಫಲಿತ ಸಿಗತ್ತೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಅದಕ್ಕೋಸ್ಕರ ಹ್ಯೂಮಸ್ ಅನ್ನು ತಯಾರು ಮಾಡ್ಕೊಂಡದು, ಅದರಿಂದ ನಿಮ್ಮ ಭೂ ಸಾರವನ್ನು ಹೆಚ್ಚು ಮಾಡ್ಕೊಂಡದಾಗ್ಲಿ ಮಾಡ್ಕೊಳ್ಳಿ. ಆಯ್ತಾ? ಸೊ ಸಸ್ಯ ಬೆಳವಣಿಗೆ ಬೇಕಾಗಿರುವಂಥದ್ದು ನಮಗೆಲ್ಲ ಗೊತ್ತು. ನಾನೀಗ ಇದಕ್ಕೆ ಮುಂಚೆ ಸೆಷನಲ್ಲಿ ಹೇಳಿದೆ. ಆಯ್ತಾ? ಅದಕ್ಕೆ ಬೇಕಾಗಿರೋಂಥ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ತಗೋತದೆ. ಅದಕ್ಕೆ ಬೇಕಾಗಿರೋಂಥ ಸೂರ್ಯಕಿರಣಗಳು ಸೂರ್ಯನಿಂದ ಬರುತ್ತೆ. ಅಲ್ವಾ? ಅದಕ್ಕೆ ಬೇಕಾಗಿರೋಂಥ ನೀರು ನೀರು ಆವಿ ರೂಪದಲ್ಲಿ, ಸ್ಟೀಮ್ ರೂಪದಲ್ಲಿ ವಾತಾವರಣ ತಗೊಂತದೆ ಹೆಚ್ಚಾಗಿ. ಓನ್ಲಿ ಭೂಮಿ ಹೊರಗಡೆಯಿಂದ ತಗೊಂಡದು ಓನ್ಲಿ ಪೋಷಕಾಂಶಗಳು ಮಾತ್ರವೇ. ಅದು ಯಾವುದು ಅಂದರೆ ಈ ಹ್ಯೂಮಸ್ ಚೆನ್ನಾಗಿದ್ರೆ ಪೋಷಕಾಂಶಗಳು ಸಸ್ಯಕ್ಕೆ ಸಿಗತ್ತೆ, ಬೆರಳಿಂದ ಸಿಗತ್ತೆ. ಆದರೆ ಬೇರೆಗಳಿದೆಲ್ಲ ಬೇರೆಗಳಿಂದ ಸಿಗತ್ತೆ. ಯಾವ ರೂಪದಲ್ಲಿ ಅಂದರೆ ಇದೆ, ನತ್ರಜನಿ, ಫಾಸ್ಫೇಟು, ಫಾಸ್ಫರಸ್ಸು, ಪೊಟ್ಯಾಷಿಯಂ ಇವೆಲ್ಲ ಸಿಗತ್ತೆ. ಅಷ್ಟು ಸಾಕು ಅದಕ್ಕೆ. ಇನ್ನೇನು ಭೂಮಿಯಿಂದ ಅದಕ್ಕೆ ಬಿಟ್ಟರೆ ಏನು ಅದು ಹೋರಲ್ಲ, ಅದು ಏನು ಬೇಕಾಗಿಲ್ಲ. ಆಯ್ತಾ? ಒಂದು ಸಸ್ಯಕ್ಕೆ ಬೇಕಾಗಿರೋದು ಇಷ್ಟೇ ಪೋಷಕಾಂಶಗಳು ಭೂಮಿಯಿಂದ. ಅದು ಮಾಡೋಕ್ಕೆ ಸೂಕ್ಷ್ಮಜೀವಿಗಳು ಬೇಕು, ಸೂಕ್ಷ್ಮಜೀವಿಗಳು ಇರಬೇಕು. ಎಲ್ಲಿ? ಭೂಮಿ ಭೂಮಿ ಆ ಲೇಯರ್ಸಲ್ಲಿ, ಆ ನೇಲದ ಲೇಯರ್ಸ್ ಇತ್ತಲ್ಲ, ಆ ಸಣ್ಣ ಸಣ್ಣ ಪೊರಗಳು ಆ ಒಳಗಡೆ ಹೋಗಿ ಈ ಸೂಕ್ಷ್ಮಜೀವಿಗಳೆಲ್ಲ ಇಂಥ ಕೆಲಸ ಮಾಡ್ತಾ ಇರ್ತವೆ. ಈಗ ಉದಾಹರಣೆಗೆ ನಮ್ಮ ಹೊಟ್ಟೆ ತಗೊಳ್ಳಿ. ಹೊಟ್ಟೆ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ನೀವು ಏನು ತಿಂದರೂ ಪಚನ ಆಗೋದಿಲ್ಲ. ಆ್ಯಕ್ಚುಲಿ ನೀವೆಲ್ಲ ಪಚನ ಮಾಡೋದು ಆ ಸಣ್ಣ ಕಲ್ಲು ಒಳಗಡೆ ಸೇರಿಕೊಂಡಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಲ್ಲ, ಅದೇನು ಮಾಡುತ್ತೆ, ನೀವು ಏನು ತಿಂದರೂ ಸಹ ಬಾಯಿಯಿಂದ ಸ್ವಲ್ಪ ಪಚನ ಆಗಿ ಒಳಗಡೆ ಹೋದರೆ ಅಲ್ಲಿ ಹೊಟ್ಟೆ ಒಳಗಡೆ ಲಿವರ್ ಕಡೆಯಿಂದ ಗಾಲ್ ಬ್ಲಾಡರ್ಕಿಂದ ಬೈಲ್ಸ್ ಬರುತ್ತೆ. ಅಲ್ಲೇ ಅವೇ ಆಸಿಡ್ಸ್ ಅಂತ ಕರಿತೀವಿ ನಾವು. ಅಲ್ಲಿ ಸ್ವಲ್ಪ ಪಚನ ಆಗಿದ್ರೆ ದೊಡ್ಡ ದೊಡ್ಡ ಅಣುಗಳೆಲ್ಲ ಸಣ್ಣ ಸಣ್ಣ ಅಣುಗಳಾಗಿ ಬ್ರೇಕ್ ಆಗುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಪ್ಯಾನ್ಕ್ರಿಯಾಸು, ಅದೊಂದು ಅದು ಸ್ವಲ್ಪ ರಸಾಯನಗಳು ಕೊಡುತ್ತೆ. ಅದರಿಂದ ಸ್ವಲ್ಪ ಪಚನ ಆಗುತ್ತೆ. ಆಯ್ತಾ? ಅಲ್ಲಿಂದ ಕೆಳಗಡೆ ಹೋದರೆ ಸಣ್ಣ ಕಲ್ಲಿಗೆ ಹೋಗುತ್ತೆ. ಸಣ್ಣ ಕಲ್ಲಲ್ಲಿ ಬ್ಯಾಕ್ಟೀರಿಯಾ ಅದೆಲ್ಲ ಆಹಾರವನ್ನು ಪಚನ ಮಾಡಿ ಅದರಿಂದ ಪೋಷಕಾಂಶಗಳನ್ನು ತೆಗೆದು ಬ್ಲಡ್ ಕಲಸಿ ಮಿಕ್ಕಿದ ವ್ಯರ್ಥ ಪದಾರ್ಥವನ್ನು ದೊಡ್ಡ ಕಲ್ಲು ಕಲಿಸ್ಕೊಡ್ತದೆ. ಇಂಥ ಕೆಲಸ ಅಲ್ಲಿರುವಂಥ ಬ್ಯಾಕ್ಟೀರಿಯಾನೇ ಮಾಡೋದು, ನಾವಲ್ಲ. ಆಯ್ತಾ? ಸೊ ಇಂಥ ಬ್ಯಾಕ್ಟೀರಿಯಾ ಏನು ಯಾವ ರೀತಿಯಲ್ಲಿ ಒಂದು ಮನುಷ್ಯನ ಹೊಟ್ಟೆದಲ್ಲಿ ಮಾಡುತ್ತೆ ಕೆಲಸ, ಇದೇ ಕೆಲಸವನ್ನು ಸೂಕ್ಷ್ಮ ಜೀವಿಗಳು ಭೂಮಿ ಒಳಗಡೆ ಅಂದರೆ ಭೂಮಿ ಆಂತರಿಕ ಪೊರಗಳಲ್ಲಿ ಅಲ್ಲಿ ಮಾಡುವಂಥ ಕೆಲಸ ಇದು. ಆಯ್ತಾ? ಎಲ್ಲ ಅಲ್ಲಿರುವಂಥ, ನೋಡಿ ಅಲ್ಲಿರುವಂಥ ಈ ಭೂಮಿ ಒಳಗಡೆ ಇರುವಂಥ ಆ ಪೋಷಕಾಂಶಗಳನ್ನು ಚೆನ್ನಾಗಿ ಒಂಥರ ಪಚನ ಮಾಡಿ ಅದಕ್ಕೆ ಬೇಕಾಗಿರುವಂಥ ರಸಾಯನಗಳ ರೂಪದಲ್ಲಿ ಈ ಸೂಕ್ಷ್ಮ ಜೀವಿಗಳೇ ಈ ಬೆರಳಿಗೆ ಕೊಡುವಂಥ ಪೋಷಕಾಂಶಗಳು ನೇರವಾಗಿ ಸಸ್ಯ ತಗೊಳಕ್ಕಾಗಲ್ಲ. ಅರ್ಥ ಅರ್ಥ ಆಯ್ತಲ್ಲ? ಸಸ್ಯ ನೇರವಾಗಿ ತಗೊಳಕ್ಕಾಗಲ್ಲ. ಈ ಪೋಷ ಈ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ, ಹ್ಯೂಮಸ್ ಅಂತ ನೀವು ಉಪಯೋಗಿಸಿದ್ರೆ, ಹ್ಯೂಮಸ್ ಅಂತ ನೀವು ಆ ಬ ಅಂದ್ರೆ ವ್ಯವಸಾಯ ಕ್ಷೇತ್ರದಲ್ಲಿ ಹಾಕ್ಬಿಟ್ರೆ ಅದು ಒಂಥರ ಗೊಬ್ಬರ ತಯಾರಾಗಿ ಭೂಮಿ ಪೊರಗಳ ಒಳಗಡೆ ಹೋಗಿ ಆ ಸೂಕ್ಷ್ಮ ಜೀವಿಗಳು ಹೆಚ್ಚು ತಯಾರಾಗಿ. ಆಯ್ತಾ? ಸೊ ಈಗ ಅದರಲ್ಲಿ ಹೇಳ್ತಾ ಇರ್ತಾರೆ, ಇತ್ತೀಚಿನ ಕಾಲದಲ್ಲಿ ನೀವು ಮಣ್ಣು ತಗೊಂಡು ಒಂದು ಒಂದು ಮುಷ್ಟಿ ಅಂತ ಮಣ್ಣು ತಗೊಂಡ್ರೆ ಕೋಟ್ಯಾಂತ ಸೂಕ್ಷ್ಮಜೀವಿಗಳು ಇರಬೇಕಾಗಿರುವಂಥದ್ದು ಈಗ ಇಲ್ಲ, ಮಾಯ ಆಗಿದೆ. ಯಾಕಂದ್ರೆ ನಾವು ಉಪಯೋಗಿಸಿರುವಂಥ ಎಲ್ಲ ಈ ಗೊಬ್ಬರಗಳು, ರಾಸಾಯನಿಕ ಸಿಂಪಡಗಳು. ಆಯ್ತಾ? ಈ ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ ಸ್ನೇಹಿತರೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಆಯ್ತಾ? ಸೊ ಅದಕ್ಕೋಸ್ಕರವೇ ಇದೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ, ಸೊ ಇದೆಲ್ಲ ನಮಗೆ ಬೇಕಾಗಿರುವಂಥ ಸಬ್ಜೆಕ್ಟ್ ಇದು. ಅರ್ಥ ಆಯ್ತಾ? ನಾವು ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಸ್ಗೆ ಇದೆಲ್ಲ ಕೊಡ್ತಾ ಹೋದ್ರೆ ಅವಾಗ ನಾವು ಏನಾದರೂ ಸಾಧಿಸೋಕ್ಕೆ ಸಾಧ್ಯವಾಗತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಈಗ ಇಲ್ಲಿ ನಾವು ಈಗ ತಿಳ್ಕೊಂಡಿರೋ ಪ್ರಕಾರ ಈ ಹ್ಯೂಮಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹ್ಯೂಮಸ್ನ ತಯಾರು ಮಾಡಿಕೊಂಡು ಆ ರೀತಿಯಲ್ಲಿ ಅದು ಒಳಗಡೆ ಹೋದರೆ ಎಲ್ಲ ತನ್ನಂಥದ್ದೇ ಕೆಲಸ ಮಾಡುತ್ತೆ. ಆಯ್ತಾ? ಸೊ ಪೋಷಕಾಂಶಗಳು ಈಗಾಗಲೇ ಹೇಳಿದಲ್ಲ. ಸೊ ಒಳಗಡೆ ಹೋದರೆ ಹೆಚ್ಚು ಪೋಷಕಾಂಶಗಳು ಇದೆ. ಆಯ್ತಾ?
ಭೂಮಿ ಒಳಗಡೆ ಹೆಚ್ಚು ಪೋಷಕಾಂಶಗಳಿದೆ. ಆಕ್ಚುಲಿ ವ್ಯವಸಾಯ ಅದರಿಂದನೂ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಜನ ಒಳಗಡೆ ಇರುವಂಥ ಮಣ್ಣನ್ನು ತಗೊಂಡು ಅದನ್ನ ಒಂಥರ ಲಿಕ್ವಿಡ್ ಮಾಡಿಕೊಂಡು ಅದನ್ನೇ ಸ್ಪ್ರೇ ಮಾಡ್ತಾರೆ. ಯಾವುದಕ್ಕೆ? ಎಲ್ಲ ಸಸ್ಯಗಳಿಗೆ ಒಂಥರ ರಾಸಾಯನಿಕ, ಆ, ನಾವು ಯಾವುದೇ ಒಂದು ಪೆಸ್ಟಿಸೈಡ್ ಹಾಕ್ತೀವಲ್ಲ, ಆ, ಈ ಸೂಕ್ಷ್ಮಜೀವಿಗಳನ್ನು ಸಾಯಿಸ್ಬೇಕಂತ, ಆ ರೀತಿಯಲ್ಲಿ ಒಳಗಡೆ ಭೂಮಿ ಒಳಗಡೆ ಒಂದು 2-3 ಫೀಟ್ ಹೋಗಿ ತಗೊಂಡಿರುವಂಥ ಮಣ್ಣನ್ನು ಅದನ್ನು ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಅದನ್ನೇ ಸಿಂಪಡಣೆ ಮಾಡ್ತಾರೆ. ಅದು ಸಹ ನಿಮಗೆ ಒಂದು ಒಳ್ಳೆ ರಾಸಾಯನಿಕ ಥರ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಳ್ಳಿ. ಆಯ್ತಾ? ಸೊ ಇದು ಇವತ್ತಿನ ಸ್ವಲ್ಪ ಸಬ್ಜೆಕ್ಟು. ಸೊ ಇನ್ನು ಮುಂದಿನ ಇನ್ನು ಹೆಚ್ಚು ಇದು ಅರ್ಥ ಮಾಡ್ಕೊತಾನೆ ಹೋಗ್ಬೇಕಾಗತ್ತೆ ನಾವು. ಆಯ್ತಾ? ಅದಕ್ಕೋಸ್ಕರವೇ ಇದ್ರ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥ ಅವಶ್ಯಕತೆ ಬಂದಿದೆ. ಪ್ರತಿ ರೈತ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರತಿ ರೈತ ನಿಧಾನವಾಗಿ ಈ ಕಡೆ ಬನ್ನಿ. ಆಯ್ತಾ? ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿಜಿ ಸಹ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಏನಂತಂದ್ರೆ, ಎಲ್ಲರೂ ಈ ಕಡೆ ಬನ್ನಿ, ಅಟ್ಲೀಸ್ಟ್ ಒಂದು ಸೀಸನ್ಗೆ 1 ಎಕರೆ ಬೆಳೆಸಿ ಸಾಕು, ಅದರ ಫಲಿತ ನೋಡಿ, ಅದರ ಅನುಭವ ತಗೊಳ್ಳಿ, ಆಮೇಲೆ ಹೆಚ್ಚಾಗಿ ಮಾಡಿ ಅಂತ ಅವರು ಈಗಾಗಲೇ ಒಂದು ಸ್ಲೋಗಾನ್ ಕೊಟ್ಟಿದ್ದಾರೆ. ಎಲ್ಲ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಸಂದೇಶವನ್ನು ತಲುಪಿಸಿದ್ದಾರೆ. ಐ ಥಿಂಕ್ ರೈತರೆಲ್ಲ ಥಿಂಕ್ ಮಾಡಿ ಈ ಕಡೆ ಈ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಗೆ ಬರಬೇಕಾಗತ್ತೆ. ಆವಾಗ ಇಡೀ ಮಾನವ ಕುಲ, ಮಾನವ ಸಮಾಜ, ಮತ್ತೆ ಸುತ್ತಿರುವಂಥ ಜೀವಿಗಳು, ಮತ್ತೆ ಇಡೀ ವಾತಾವರಣ, ಭೂಮಿ, ಭೂತಾಯಿ ಎಲ್ಲಾನು ಮೆಚ್ಕೊಂತದೆ. ಮೆಚ್ಚು ಥರ ಮಾಡಿದರೆ ಖಂಡಿತ ಎಲ್ಲರೂ ಸಹಾಯ ಆಗತ್ತೆ, ಎಲ್ಲರೂ ಸಹಜೀವನ ಮಾಡಬಹುದು. ಇಲ್ಲ ಅಂದರೆ ಇಲ್ಲಿ ಸಹಜೀವನ ಇಲ್ಲ, ಸ್ವಾರ್ಥ ಜೀವನ ನಡೀತಾ ಇದೆ, ನೆನಪಿಟ್ಕೊರಿ. ಆಯ್ತಾ? ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಮುಂದಿನ ಪೀಳಿಗೆಗೂ ಇದು ತಿಳಿಸ್ಕೊಡ್ಬೇಕಾಗಿರೋಂಥದ್ದು. ನೆಕ್ಸ್ಟು ಭೂಮಿ, ಅದರ ಆ ಭೂತಾಯಿ ಮತ್ತೆ ಆ ಭೂತಾಯಿ ಕೊಡೋ ಬಿಟ್ರೆ ಇನ್ನು ಏನಿಲ್ಲ ನಮಗೆ ಆಸ್ತಿ ಅನ್ನೋದು. ಆಯ್ತಾ? ಅದು ಕೊಡುವಂಥ ಆಹಾರವೇ ನಮ್ಮ ಈ ದೇಹವನ್ನು ನಿರ್ಮಿತ ಮಾಡೋದು. ದೇಹ ನಿರ್ಮಿತ ಚೆನ್ನಾಗಿಲ್ಲ ಅಂದರೆ, ಅನಾರೋಗ್ಯ ಇದ್ದರೆ ನೀವು ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಮುಂದಿನ ಪೀಳಿಗೆ ಹೇಗೆ ತಯಾರಾಗ್ತದೆ ಅಂದರೆ, ಒಂಥರ ಹೇಳ್ಬೇಕಂದ್ರೆ ಶಕ್ತಿ ವಿಹೀನವಾಗಿ ಅವರು ತಯಾರಾಗ್ತಾರೆ. ಆಯ್ತಾ? ಎಲ್ಲ ಅವರಲ್ಲಿರುವಂಥ ಯಾವುದೇ ಜೀನ್ಸ್ ಆಗಲಿ ಒಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಅವರಲ್ಲಿರುವಂಥ ಆ ಶಕ್ತಿಯೆಲ್ಲ ಒಟ್ಟೋದ್ರೆ ಅವರಿಂದ ನೆಕ್ಸ್ಟ್ ಜನ್ರೇಷನ್ ನೆನ್ಪಿಟ್ಕೊರಿ. ಈಗಾಗಲೇ ನೋಡ್ತಾ ಇದೀವಲ್ಲ, ತುಂಬ ಯಂಗರ್ ಜನ್ರೇಷನ್ಗೆ ಮಕ್ಕಳೇ ಆಗ್ತಾ ಇಲ್ಲ. ಪ್ರಾಬ್ಲಮ್ ಏನಂತಂದರೆ, ಅವರಲ್ಲಿ ಸರಿಯಾದ ರೀತಿಯಲ್ಲಿ ಶಕ್ತಿ ಪ್ರಮಾಣ ಇಲ್ಲ, ಅವರು ಶಕ್ತಿ ವಿಹೀನವಾಗಿದ್ದಾರೆ, ಇಮ್ಯುನಿಟಿ ಇಲ್ಲ. ಇಮ್ಯುನಿಟಿ ಯಾಕಿಲ್ಲ ಅಂದರೆ ತಿನ್ನೋ ಆಹಾರ ಚೆನ್ನಾಗಿಲ್ಲ, ಮತ್ತು ಅವರ ಅಭ್ಯಾಸಗಳು ಚೆನ್ನಾಗಿಲ್ಲ, ಆಲೋಚನೆಗಳು ಚೆನ್ನಾಗಿಲ್ಲ. ಇವೆಲ್ಲ ಆಗುವಾಗ ಜನ್ರೇಷನ್ನೇ ಒಂಥರ ತುಂಬ ಕೆಟ್ಟದಾಗಿ ತಯಾರಾಗಿದೆ, ತುಂಬ ವಿಹೀನವಾಗಿ ತಯಾರಾಗಿದೆ. ಮುಂದಿನ ಜೀವನ ಇನ್ನೂ ಕಷ್ಟ ಆಗ್ತದೆ ಅಲ್ವಾ? ಆ ಹಾಸ್ಪಿಟಲ್ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ, ಆಮೇಲೆ ಫ್ಯಾಕ್ಟ್ರಿಗಳಿಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ರೈತಕ್ಕೂ ಯಾವುದೇ ಲಾಭ ಇಲ್ಲ ಅಂದರೆ ರೈತ ಏನು ಮಾಡೋದೇ ಇಲ್ಲ. ಭೂಮಿ ಎಲ್ಲ ನಿಸ್ಸಾರವಂತವಾಗತ್ತೆ. ಇನ್ನು ಏನು ತಿಂತೀವಿ, ಹೇಗೆ ಉಳ್ಕೊಂಡೋದು, ಹೇಗೆ ತಿನ್ನೋದು, ಏನು ತಿನ್ನೋದು, ಹೇಗೆ ಉಳ್ಕೊಂಡೋದು ಅಂತ ನಾವು ಒಂದ್ಸರಿ ಯೋಚನೆ ಮಾಡಿಕೊಂಡು ಪ್ರತಿಯೊಬ್ಬರು ಅವರವರ ಕೆಪಾಸಿಟಿಯಲ್ಲಿ, ಈಗ ಸುಮ್ಮನೆ ಮನೆಯಲ್ಲಿ ಇರೋ ಬದಲಾಗಿ ಒಂದು ಯಾವುದೋ ವ್ಯವಸಾಯ ಕ್ಷೇತ್ರ ತಗೊಳ್ಳಿ, 1/2 ಎಕರೆ ತಗೊಳ್ಳಿ, 1 ಎಕರೆ ತಗೊಳ್ಳಿ. ನಿಮ್ಗೆ ಬೇಕಾಗಿರೋಂಥ ಸಹಕಾರ ಬೇಕಂದರೆ ಫೌಂಡೇಶನ್ ಕಡೆಯಿಂದ ರೈತರನ್ನು ಕರ್ಕೊಂಡು ಆ ರೈತರಿಂದ ಜ್ಞಾನ ಕೊಡ್ಸೋಣ. ಈಗ ಪ್ರತ್ಯೇಕವಾಗಿ ಬಾಗಲಕೋಟೆ ವೇದಿಕೆಯಲ್ಲಿ ನಾನು 1 ಗಂಟೆ ಇದಕ್ಕೆ ಕೊಟ್ಟಿದ್ದೀನಿ, ನ್ಯಾಚುರಲ್ ಫಾರ್ಮಿಗೆ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಧ್ಯಾನ ಬೆಳಗ್ಗೆಯಿಂದ ಆಗತ್ತೆ, ಆದರೆ ಆಹಾರ ಮತ್ತು ಈ ವಾತಾವರಣ, ಈ ಸಮಾಜಕ್ಕೆ ಮತ್ತು ಭೂತಾಯಿಗೆ ಎಲ್ಲದಕ್ಕೂ ಅನುಕೂಲವಾಗಿ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ನಾವು ಇನ್ನು 1 ಗಂಟೆ ಸಮಯ ಅದಕ್ಕೆ ಕೊಟ್ಟಿದ್ವಿ. ಯಾವುದಕ್ಕೆ? ಈ ಶೂನ್ಯ ಕೃಷಿ ಮತ್ತು ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸಹಜ ನೈಸರ್ಗಿಕ ಕೃಷಿ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅಲ್ಲಿ ವಕ್ತಾಗಳು ಬರ್ತಾರೆ, ಮತ್ತು ತಜ್ಞರು ಅವ್ರು ಬರ್ತಾರೆ, ಅವರೆಲ್ಲ ಇದು ತಿಳಿಸ್ಕೊಡ್ತಾರೆ ನಮಗೆ. ಓಕೆ? ಸೊ ಇವತ್ತಿನ ಇಷ್ಟಿಗೆ ನಾನು ನನ್ನ ಸಂದೇಶ ಮುಗಿಸ್ತಾ, ನಿಮ್ಮ ಕಡೆಯಿಂದ ಏನಾದರೂ ಅನುಭವಗಳಿದ್ರೆ, ಸೊ ನೀವು ಮಾಡುವಂಥ ವಿಷಯಗಳು ಅನುಭವಗಳಿದ್ರೆ ಸ್ಯಾನಿಟೈಸ್ ಮಾಡಿ ಮಾತಾಡಿ. ರೈಟ್? ಥ್ಯಾಂಕ್ ಯು, ಧನ್ಯವಾದಗಳು.